ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ನನ್ನ ಫಸ್ಟ್ ವ್ಲಾಗು. ಸೊ ಲಕಿಲಿ ಈ ವ್ಲಾಗ್ನಲ್ಲೇ ದೀಪಾವಳಿ ಹಬ್ಬ ಶೇರ್ ಮಾಡೋವಂಥ ಚಾನ್ಸ್ ಸಿಕ್ಕಿದೆ ನನಗೆ. ಇದು ದೀಪಾವಳಿ ಹಬ್ಬ ಆಗಿದ್ದು ನಾನು ನಮ್ಮ ಅಕ್ಕ ಹಬ್ಬಕ್ಕೆ ಅಂದ್ಬಿಟ್ಟು ಅಮ್ಮ ಮನೆಗೆ ಬಂದಿದ್ವಿ. ಬಿಕಾಸ್ ನಮ್ಮಿಬ್ಬರಿಗೂ ನಮ್ಮ ಮನೇಲಿ ಅಂದರೆ ನಮ್ಮ ಹಸ್ಬೆಂಡ್ಸ್ ಮನೇಲಿ ಈ ದೀಪಾವಳಿ ಹಬ್ಬನ ಆಚರಿಸಲ್ಲ. ಯಾಕೆ ಅಂದ್ಬಿಟ್ಟು ನಾನು ನೆಕ್ಸ್ಟ್ ಇದೇ ವ್ಲಾಗಲ್ಲಿ ಹೇಳ್ತೀನಿ. ಹಾಗೆ ಸೊ ವ್ಲಾಗ್ ಕಂಪ್ಲೀಟಾಗಿ ನೋಡಿ. ಇದು ದೀಪಾವಳಿ ಹಬ್ಬಕ್ಕೆ ಹಿಂದಿನ ದಿವಸ ಅಂದರೆ ನಮ್ಮ ಮನೇಲಿ ಹಬ್ಬ ಮಾಡಿದ್ದು ಸಂಡೇ. ಸೊ ಸ್ಯಾಟರ್ಡೇ ನೈಟೇ ನಾವೆಲ್ಲ ಹೂವು ಕಟ್ತಾಯಿದ್ವಿ. ಹಬ್ಬಗಳಲ್ಲಿ ಈ ಥರ ಬೇಗ ಬಂದು ಹೂವು ಕಟ್ಟೋದು, ಆ ಟೈಮ್ ಸ್ಪೆಂಡ್ ಮಾಡೋದು ಅದೇ ಸಿಕ್ಕಾಪಟ್ಟೆ ಖುಷಿ ಅನಿಸುತ್ತೆ ಹಬ್ಬಕ್ಕಿಂತಲೂ. ಸೊ ಇಲ್ಲಿ ನಾನು, ಅಮ್ಮ ಮತ್ತು ನಮ್ಮ ಅಕ್ಕ 3 ಜನ ಹೂವು ಕಟ್ತಾಯಿದ್ದೀವಿ. ಅವತ್ತಿನ ರಾತ್ರಿನೇ ಎಲ್ಲ ಹೂವನ್ನು ಕಟ್ಬಿಟ್ಟು ಇಟ್ವಿ. ಸೊ ಫೈನಲಿ ನಾವು ಇಷ್ಟು ಹೂವನ್ನ ಕಟ್ಟಿ ಇಟ್ಟಿದ್ವಿ. ಅದಾದಮೇಲೆ ಅಮ್ಮ ಹೋಗ್ಬಿಟ್ಟು ಹೊರಗಡೆ ಎಲ್ಲ ಸಾರಿಸಿ, ಸೊ ಇಲ್ಲಿ ಹಳ್ಳಿ ಆಗಿರೋದ್ರಿಂದ ಇಲ್ಲಿ ಈಗಲೂ ಸಗಣಿನಲ್ಲಿನೇ ಸಾರಿಸ್ತಾರೆ ನಮ್ಮ ಮನೆ ಹತ್ರ. ಆ ಥರ ಮಾಡಿಬಿಟ್ಟು ಅವರು ರಂಗೋಲಿ ಎಲ್ಲ ಹಾಕಿದರು. ಅದು ನೈಟೇ ಹಾಕಿಬಿಟ್ರು. ಮಾರ್ನಿಂಗ್ ಬಿಕಾಸ್ ಗೆಸ್ಟ್ ಎಲ್ಲ ಕರೆಯೋದಿರುತ್ತೆ, ತುಂಬ ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ನೈಟೇ ಅವತ್ತೇ ಸಾರಿಸ್ಬಿಟ್ಟು ಫುಲ್ ರಂಗೋಲಿ ಎಲ್ಲ ಹಾಕಿದ್ರು. ನೀವು ರಂಗೋಲಿ ನೋಡ್ಬೋದು, ಇದೊಂದು ಸ್ವಲ್ಪ ಡಿಫ್ರೆಂಟ್ ರಂಗೋಲಿ. ನಮ್ಮಮ್ಮ ಯೂಶ್ವಲಿ ಇದೇ ಥರ ರಂಗೋಲಿ ಹಾಕ್ತಾರೆ. ಯಾಕೆ ಅಂದರೆ ಇದು ಎಷ್ಟು ದೊಡ್ಡದು ಬೇಕಾದರೂ ಹಾಕ್ಬೋದಂತೆ, ಎಷ್ಟು ಸಣ್ಣದು ಬೇಕಾದ್ರೂ ಈ ರಂಗೋಲಿನ ಹಾಕ್ಬೋದಂತೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಳ್ಗೆ ಮಾಡ್ತಾಯಿದ್ರು. ನನಗೆ ಹೋಳಿಗೆದು ಉಂಡೆ ಮಾಡೋದಕ್ಕೆ ಕೊಟ್ಟಿರು. ಸೊ ನಾನು ಅದನ್ನು ಮಾಡಿದೆ. ಸಾರಿ, ಆ್ಯಕ್ಚುಲಿ ಯಾವುದೇ ಅಡುಗೆ ಹಬ್ಬಕ್ಕೆ ಮಾಡಿದ್ದು ಯಾವುದೇ ಅಡುಗೆಯನ್ನು ನಾನು ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ. ಬಿಕಾಸ್ ನಾನು ಪೂಜೆ ಮಾಡೋರಲ್ಲೇ ಬ್ಯುಸಿ ಆಗಿಬಿಟ್ಟೆ. ಸೊ ನನಗೆ ಇದೊಂದು ಕೆಲಸ ಕೊಟ್ಟಿರೋ ಅಮ್ಮ ಅಡುಗೆ ಮೇಲೆ ಮಾಡೋದಕ್ಕೆ. ಸೊ ಇದು ಮಾತ್ರ ನಾನು ಮಾಡಿದೆ ಅಷ್ಟೇ. ಹೋಳಿಗೆಗೆ ಉಂಡೆ ಮಾಡೋದು, ಬಾಲ್ಸ್ ಏನು ಮಾಡ್ತಾರೆ ಆ ಕೆಲಸ ಮಾತ್ರ ನನಗೆ ಕೊಟ್ಟಿರೋ ನಮ್ಮಮ್ಮ. ಸೊ ಅದು ನಾನೇ ಇಲ್ಲಿ ಬೆಳಗ್ಗೆ ಮಾಡಿಟ್ಟು ನೆಕ್ಸ್ಟು ಸೊ ಅದಾದಮೇಲೆ ನಾನು ಬ್ರೇಕ್ಫಾಸ್ಟಿಂದ ಅವತ್ತು ಬೆಳಗ್ಗೆ ಟೊಮೆಟೊ ಬಾತ್ ಮಾಡಿದ್ರು. ಯೂಶ್ವಲಿ ನಮ್ಮ ಮನೇಲಿ ದೀಪಾವಳಿಗೆ ದೋಸೆನೇ ಬ್ರೇಕ್ಫಾಸ್ಟಾಗಿ ಮಾಡಬೇಕು ಅಂತ ಫಸ್ಟು ಒಂದು ಟ್ರೆಡಿಷನ್ ಇತ್ತು. ಬಟ್ ಇವಾಗ ಅದೆಲ್ಲ ತುಂಬ ಟೈಮ್ ಕನ್ಸ್ಯೂಮಿಂಗು ಆಗೋದಿಲ್ಲ ಅಂದ್ಬಿಟ್ಟು ಇವಾಗ ನಾವು ಆ ಟ್ರೆಡಿಷನ್ನ ಬಿಟ್ಬಿಟ್ಟು ಬೇರೆ ಬೇರೆ ರೈಸ್ ಐಟಮ್ಸ್ ಮಾಡೋದು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಸೊ ಅದಾದಮೇಲೆ ನಮ್ಮ ಮನೇಲಿ ಪೂಜೆ ಸ್ಟಾರ್ಟ್ ಆಯಿತು. ನನ್ನ ತಂಗಿ ಇಲ್ಲಿ ಪೂಜೆ ಮಾಡ್ತಾಯಿದ್ದಾಳೆ. ಇದೇ ನಮ್ಮ ಮನೇಲಿ ದೇವ್ರ ಮನೆ. ಸೊ ಇದು ಹಳೆ ಕಾಲದ ಮನೆ ಮತ್ತು ಹಳ್ಳಿಯಲ್ಲಿ ಆಗಿಂದ ಫುಲ್ಲು ದೊಡ್ಡ ದೊಡ್ಡ ಫೋಟೋಸ್ ಇದೆ. ಅದೆಲ್ಲ ತುಂಬಾ ಮೇಲೆ ಹ್ಯಾಂಗ್ ಮಾಡಿದ್ದಾರೆ. ಅದು ಯೂಶ್ವಲಿ ಚೇರ್ ಯೂಸ್ ಮಾಡಿಬಿಟ್ಟೆ ಮಾಡಬೇಕು ಅದಕ್ಕೆ. ಸೊ ಇದೇ ನಮ್ಮ ಮನೆಯಲ್ಲಿರೋ ದೇವ್ರ ಮನೆ. ಈ ಫೋಟೋಸ್ ಎಲ್ಲ ತುಂಬಾ ಹಳೆ ಫೋಟೋಸ್ ಇದು. ಈಗೆಲ್ಲ ಇಷ್ಟೊಂದು ದೊಡ್ಡ ಸೈಜೆಲ್ಲ ಫೋಟೋಸೇ ಬರಲ್ಲ ಅಂತ ಹೇಳ್ತಿದ್ದಾರೆ. ಇದು ನನ್ನ ತಂಗಿ, ನನ್ನ ಕಸಿನ್, ನಮ್ಮ ಚಿಕ್ಕಪ್ಪನ ಮಗಳು ಇಲ್ಲಿ ಪೂಜೆ ಮಾಡ್ತಿದ್ದಾಳೆ. ಇದಾದಮೇಲೆ ನಾನು ದೇವಸ್ಥಾನದಕ್ಕೆ ನೋಮಕ್ಕೆ ಹೋಗ್ತಾರೆ. ಯೂಶ್ವಲಿ ದೀಪಾವಳಿ ಹಬ್ಬ ಅಂದರೆ ನೋಮದು ಅಂತ ಹೇಳ್ತಾರೆ. ಆ ನೋಮಿಗೆ ಸಾಮಾನು ಸಿಗುತ್ತೆ. ಇದೆಲ್ಲ ನೀವು ನೋಡಿರ್ಬೋದು. ಯೂಶ್ವಲಿ ಎಲ್ಲ ಕಡೆ ಸ್ಟ್ರೀಟ್ಸೆಲ್ಲ ಇದನ್ನು ಮಾರ್ತಿರ್ತಾರೆ. ಇದನ್ನ ತೊಗೊಂಡು ಬಂದುಬಿಟ್ಟು ಇದರಲ್ಲಿ ದಾರ ಕೊಡ್ತಾರೆ. ಈ ದಾರ ಇದ್ದರೆ ಮಾತ್ರನೇ ಹಬ್ಬ ಮಾಡೋದಕ್ಕಾಗೋದು. ಸೊ ಅನ್ಫಾರ್ಚುನೇಟ್ಲಿ ನಮ್ಮ ಹಸ್ಬೆಂಡ್ಸ್ ಮನೇಲಿ ಈ ದಾರ ಇಲ್ಲ. ಸೊ ಇದರಿಂದ ಅಲ್ಲಿ ಹಬ್ಬ ಮಾಡಲ್ಲ. ಇಲ್ಲಿ ಈ ದಾರ ಇದೆ. ಈ ದಾರ ಕಟ್ಕೊಂಡ್ರೆ ಮಾತ್ರ ಇದನ್ನು ಹಬ್ಬಕ್ಕೆ ದೇವಸ್ಥಾನಕ್ಕೆ ತೊಗೊಂಡೋಗ್ಬಿಟ್ಟು ನೋಮ್ ಕೊಡ್ತಾರೆ ಅವರು. ಅದಾದಮೇಲೆ ಕಟ್ಕೊಂಡ್ರೆ ಅದು ಹಬ್ಬ ಕಂಪ್ಲೀಟ್ ಆಯಿತು ಅಂತ ಹೇಳೋದು. ಸೊ ನಾನು ನಮ್ಮ ಅಕ್ಕ ಅವ್ರ ಮನೇಲಿ ಇರಲಿಲ್ಲಲ್ಲ, ಅದಕ್ಕೆ ನಾವು ಅಮ್ಮ ಮನೆಗೆ ಬಂದಿದ್ವಿ. ಇದು ಲಾಸ್ಟ್ ಇಯರ್ ದಾರ ಯೂಸ್ ಮಾಡಿರೋದು. ಸೊ ಈ ಲಾಸ್ಟ್ ಇಯರ್ ದಾರ ಇದೇನು ಕಾಣ್ತಿದೆ, ಇದು ಬೆಳ್ಳಿದು ಗೆಜ್ಜೆ ಮತ್ತು ಏನೋ ಕೊಳಪೆ ಅಂತಲೋ ಹೇಳ್ತಾರೆ. ಸೊ ಅದನ್ನು ತೆಗೆದ್ಬಿಟ್ಟು ಈ ಇಯರ್ ದಾರಕ್ಕೆ ಹಾಕೋಬೇಕು. ಸೊ ಎರಡೂ ನಾವು ಮತ್ತು ದೇವಸ್ಥಾನಕ್ಕೆ ತೊಗೊಂಡೋಗ್ತೀವಿ.
ಸೊ ನಾನಿಲ್ಲಿ ಅದನ್ನೆಲ್ಲ ಎಕ್ಸ್ಚೇಂಜ್ ಮಾಡ್ತಾಯಿದ್ದೆ. ಲಾಸ್ಟ್ ಇಯರ್ ದಾರದಿಂದ ತೆಗೆದುಬಿಟ್ಟು ಸೊ ಈ ವರ್ಷ ಹೊಸ ದಾರ ಏನು ತಂದಿದ್ದಾರೆ ಅದರಲ್ಲಿ ಸೇರಿಸ್ಬಿಟ್ಟು ಕಟ್ತಾಯಿದ್ದೆ. ನಮ್ಮ ಅಕ್ಕ ಮಕ್ಕಳೆಲ್ಲರೂ ಇದನ್ನು ರಾಖಿ ರಾಖಿ ಅಂತಲೇ ಹೇಳ್ತಾಯಿದ್ರು. ಈ ದಾರನ ಯೂಶ್ವಲಿ ನಮ್ಮ ಮನೇಲಿ ಸೇಮ್ ನಂಬರ್ ಮೇಂಟೈನ್ ಮಾಡ್ತೀವಿ. ಓನ್ಲಿ ಇನ್ ಕೇಸ್ ಯಾರು ಹೊಸ ಮೆಂಬರ್ ಫ್ಯಾಮ್ಲಿಗೆ ಆ್ಯಡ್ ಆದರೆ ಮಾತ್ರ, ಅಂದರೆ ಮಗು ಯಾರಿಗಾರು ಹೊಸ್ದಾಗಿ ಮಗು ಹೋದರೆ, ಯಾರಿಗಾರು ಹೊಸ್ದಾಗಿ ಮದುವೆ ಆದರೆ ಮಾತ್ರ ಇದನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ. ಬಟ್ ಕೆಲವೊಬ್ಬರು ಎವ್ರಿ ಇಯರ್ ಅದನ್ನು ಇನ್ಕ್ರೀಸ್ ಮಾಡ್ತಾರಂತೆ. ನಮ್ಮ ಮನೇಲಿ ಸೇಮ್ ನಂಬರ್ ಇರುತ್ತೆ. ಇನ್ ಕೇಸ್ ಹೊಸ ಮೆಂಬರ್ ಬಂದರೆ ಮಾತ್ರ ಈ ದಾರನ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ. ಈ ದಾರನ ಕಳ್ಕೊಬಾರ್ದು. ಇನ್ ಕೇಸ್ ಈ ದಾರ ಏನಾದ್ರು ಯಾರು ಕೈಯಲ್ಲಿ ಕಟ್ಕೊಂಡಿರುವಾಗ ಕಳೆದೋದ್ರೆ ಸೊ ನಾವು ಅವತ್ತಿಂದ ಹಬ್ಬ ಸ್ಟಾಪ್ ಮಾಡಬೇಕಾಗತ್ತೆ. ಆ ವರ್ಷದಿಂದ ನಾವು ಮತ್ತೆ ಹಬ್ಬ ಮಾಡೋದಕ್ಕಾಗಲ್ಲ. ಇನ್ ಕೇಸ್ ಯಾರಿಗಾರು ಸಿಕ್ಕಿದ್ರೆ ಅವ್ರಿಗೆ ಹಬ್ಬ ಇಲ್ದಿದ್ರೆ ಅವ್ರು ಸ್ಟಾರ್ಟ್ ಮಾಡ್ಕೋಬೋದಂತೆ. ಇದನ್ನು ಯಾವಾಗಲೂ ನಮ್ಮ ಮನೇಲಿ ತುಂಬ ಸರಿ ಹೇಳ್ತಾ ಇರ್ತಾರೆ. ಇಲ್ಲಿ ನಾ ದೇವಸ್ಥಾನಕ್ಕೆ ಹೋಗೋದಕ್ಕೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದೆ. ಈ ಕಜಾಯನೂ ತೊಗೊಂಡೋಗ್ಬೇಕು, ಹಳೆ ದಾರ ಲಾಸ್ಟ್ ಇಯರ್ ದಾರ ಏನಿದೆ ಅದನ್ನು ತೊಗೊಂಡೋಗ್ಬೇಕು, ಮತ್ತು ಈ ವರ್ಷದ ಏನಿದೆ ಅದನ್ನು ಆ ಗೆಜೆ ಎಲ್ಲ ಹಾಕಿರೋದು ಅದನ್ನು ತೊಗೊಂಡೋಗ್ಬೇಕು. ಸೊ ಈ ನಾವು ನೋಮೋದು ಅಂತ ಏನು ಹೇಳ್ತಾರೆ ಅದು ನಮ್ಮೂರಿನಲ್ಲಿರೋ ದೇವಸ್ಥಾನದಲ್ಲೇ ಮಾಡ್ತೀವಿ. ಕೆಲವರು ಮನೆಯಲ್ಲೇ ಮಾಡ್ತಾರೆ, ಮನೆಯಲ್ಲೇ ಪೂಜೆ ಮಾಡ್ತಾರೆ, ಕೆಲವರು ತೋಟದಲ್ಲಿ ಮಾಡ್ತಾರೆ. ಬಟ್ ನಾವು ದೇವಸ್ಥಾನದಲ್ಲಿ ಮಾಡ್ತೀವಿ. ಇದು ಬಸವೇಶ್ವರ ಸ್ವಾಮಿ ದೇವಸ್ಥಾನ ನಮ್ಮೂರಲ್ಲಿ. ನಾವು ಮುಂಚೆಯಿಂದಲೂ ಇಲ್ಲೇ ದೇವ್ರು ಕೂರಿಸಿರ್ತಾರೆ. ಆ್ಯಕ್ಚುಲಿ ಇವರೇ ಎಲ್ಲ ಥರ ಪೂಜೆ ಮಾಡಿರ್ತಾರೆ. ಇಲ್ಲಿ ಬಂದು ಅವ್ರಿಗೆ ಕೊಟ್ಟರೆ ಅವರೇ ನಮಗೆ ನೋವು ಕೊಡ್ತಾರೆ. ದೇವಸ್ಥಾನದಲ್ಲಿ ರಂಗೋಲಿ ನೋಡ್ಬೋದು, ತುಂಬಾ ಚೆನ್ನಾಗಿ ಹಾಕಿದ್ರು ಕಲರ್ಫುಲ್ಲಾಗಿ. ಸೊ ಇದೇ ದೇವಸ್ಥಾನ. ಸೊ ಇವಾಗ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಅವರು ಗೌರಿ ಕೂರಿಸಿ ಕಳಶ ಪೂಜೆ ಮಾಡಿ ಎಲ್ಲ ಪೂಜೆ ಎಲ್ಲ ಅವರೇ ಮಾಡಿರ್ತಾರೆ. ಎಲ್ಲರಿಗೂ ಅವರೇ ನೋವು ಕೊಡ್ತಾರೆ. ಸೊ ನಾವೇನು ಎಕ್ಸ್ಟ್ರಾ ಮಾಡೋಂಗಿಲ್ಲ. ಜಸ್ಟ್ ತೊಗೊಂಬಂದು ಅವ್ರಿಗೆ ಕೊಟ್ಟರೆ ಅವರೇ ಪೂಜೆ ಮಾಡಿಕೊಡ್ತಾರೆ. ಹಳೇದು ಅವ್ರು ತೊಗೊಳ್ತಾರೆ, ಹೊಸ ದಾರನ ನಮಗೆ ಪೂಜೆ ಮಾಡಿಕೊಡ್ತಾರೆ. ಅದನ್ನು ನಾವು ಕಟ್ಕೋಬೇಕು. ಇಲ್ಲಿ ನೋಡ್ಬೋದು ಹಳೆ ದಾರ ಯಾರ್ಯಾರು ಆಲ್ರೆಡಿ ನೋಮ್ಸ್ಕೊಂಡು ಹೋಗಿದ್ದಾರೋ ಅದೆಲ್ಲ ಸೈಡಲ್ಲಿ ಹಾಕಿದ್ದಾರೆ. ನಾನು ಯಾವುದೇ ಈ ವ್ಲಾಗಲ್ಲಿ ನಾನು ಎಲ್ಲೂ ಕಾಣಿಸ್ಕೊಳ್ಳೋ, ಬಿಕಾಸ್ ನಾನು ಫುಲ್ ಕ್ಯಾಪ್ಚರ್ ಮಾಡ್ತಾನೆ ಇದೆ. ನಾನೇ ಫೋಟೋಸ್ ಎಲ್ಲ ವೀಡಿಯೋಸು ಕ್ಯಾಪ್ಚರ್ ಮಾಡ್ತಿರೋದ್ರಿಂದ ನಾನು ಎಲ್ಲೂ ಕಾಣಲಿಲ್ಲ ನಿಮಗೆ, ಅದಕ್ಕೆ ಫೋಟೋಸ್ ಆ್ಯಡ್ ಮಾಡಿದ್ದೀನಿ. ಇದೇ ದಾರ. ಸೊ ನಾವಿಷ್ಟು ಜನ ಕಟ್ಕೊಂಡ್ವಿ. ಬಟ್ ತುಂಬಾ ಕೇರ್ಫುಲ್ಲಾಗಿರಬೇಕು ಈ ದಾರ ಹಾಕ್ಕೊಂಡು. ಅದಾದಮೇಲೆ ನಾವು ಮತ್ತೆ ದೇವಸ್ಥಾನದಿಂದ ಮನೆಯಲ್ಲೇ ಸ್ವಲ್ಪ ದೀಪನ ಹಚ್ಚಿ ಇಟ್ಟಿದ್ವಿ. ಅದಾದಮೇಲೆ ನೈಟ್ ಆಲ್ಮೋಸ್ಟ್ ಎಲ್ಲರ ಮನೇಲೂ ದೀಪ ಹಚ್ಚಿರ್ತಾರೆ. ಸೊ ನಮ್ಮ ಮನೇಲೂ ಹಚ್ಚಿದ್ವಿ. ತುಂಬಾ ಗಾಳಿ ಬರ್ತಾಯಿತ್ತು, ಮಳೆನೂ ಸ್ಟಾರ್ಟ್ ಆಯಿತು. ಬಟ್ ಆದರೂ ದೀಪ ಚೆನ್ನಾಗೇ ಹೊರತು ಏನು ಪ್ರಾಬ್ಲಮ್ ಆಗಿಲ್ಲ. ತುಂಬ ಕಲರ್ಫುಲ್ಲಾಗಿ ಕಾಣ್ತಾಯಿತ್ತು, ತುಂಬ ಲೈಟಿಂಗ್ ಚೆನ್ನಾಗಿ ಕಾಣ್ತಾಯಿತ್ತು. ಅದಾದಮೇಲೆ ನಾವು ಈ ವರ್ಷ ಪಟಾಕಿ ಹೊಡಿಲ್ಲ. ನಾವು ಸ್ಟ್ರಿಕ್ಟಾಗಿ ಕೋವಿಡ್ ರೂಲ್ಸ್ ಫಾಲೋ ಮಾಡಿ, ಮತ್ತು ಯಾರೂ ಇರಲಿಲ್ಲ ಪಟಾಕಿ ಹೊಡಿಯೋದಕ್ಕೂ. ಸೊ ಯಾರೂ ನಾವು ಹೊಡಿಲ್ಲ, ಬೇರೆಯವ್ರು ಹೊಡಿತಾರೆ. ಅದೇನೇ ತುಂಬಾ ಒಂಥರ ಭಯ ಹುಡುಕಿರುತ್ತೆ ಸೌಂಡ್ಗೆ. ಪಟಾಕಿ ಇಲ್ಲದೆ ದೀಪಾವಳಿ ಕಂಪ್ಲೀಟ್ ಆಗಿಲ್ಲ ಅಂತ. ಬಟ್ ಪಟಾಕಿ ಅಷ್ಟೇ ಡೇಂಜರಸ್ ಆಗಿರುತ್ತೆ. ಯಾರ್ಯಾರಿಗೆ ಧೈರ್ಯ ಇರುತ್ತೋ ಅವ್ರು ಹೊಡಿತಾರೆ. ನನಗೆ ಇವಾಗೆಲ್ಲ ಆಗ್ತಿದೆ. ಮುಂಚೆ ನಾನು ತುಂಬ ಪಟಾಕಿ ಹೊಡಿತಾ ಇದ್ದೆ. ನಾನು
ನಮ್ಮನೆ ದೀಪಾವಳಿ ಸೆಲೆಬ್ರೇಷನ್ಸ್ ಹೀಗಿತ್ತು. ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ.